ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣವಾ. ಇಲ್ಲಿ ನಾನು ಬಿರಿಯಾನಿ ಮಸಾಲೆ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಒಣಮೆಣ್ಸಿನ್ಕಾಯಿ ಮತ್ತು ಬಿರಿಯಾನಿ ಎಲೆ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಒಂದು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಪುದೀನ, ಕೊತ್ತಂಬರಿ, 2 ಟೊಮೊಟೊ, 3 ಈರುಳ್ಳಿ, ಸ್ವಲ್ಪ ಮಟನ್ನು ಮತ್ತು ಇಲ್ಲಿ ಬಾಸ್ಮತಿ ಅಕ್ಕಿ ಮೊದಲೇ ನೆನೆಸಿಟ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ಬಿರಿಯಾನಿ ಮಸಾಲೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಅದಕ್ಕಿಂತ ಮುಂಚೆ ಮಟನ್ನ ಕೂಗಿಸ್ಕೊಂಬಿಡೋಣ. ಯಾಕಂದರೆ ಮಟನ್ನು ಒಂದು 4 ವಿಷಿಲ್, ನಾನು ತೊಗೊಂಡಿರೋದು ಎಳೆ ಮಾಂಸ ಆಗಿರೋದ್ರಿಂದ ಒಂದು 4 ವಿಷಿಲ್ ಕೂಗಿಸ್ಕೊತೀನಿ. ಸೊ ಈ ಮಟನ್ಗೆ ಬಿರಿಯಾನಿ ಎಲೆ ಮತ್ತು ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಅದು ಮಟನ್ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದು 4 ವಿಷಿಲ್ ಕೂಗಿಸ್ಕೊಂಬರೋಣವಾ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಮಟನ್ ಬೇಯ್ತಾ ಇರಲಿ, ನಾವು ಅಷ್ಟರಲ್ಲಿ ಇಲ್ಲೇ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ. ಮತ್ತು ಇಲ್ಲಿ ನಾವು ಪುದೀನ 1 ಕೈ ಹಿಡಿಯಷ್ಟು ಪುದೀನ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಎತ್ಕೊಂಡಿದ್ವಲ್ಲ, ಅದರ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಇಟ್ಕೊಂಡು ಇಲ್ಲಿ ಈರುಳ್ಳಿ ನಾನು ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಫ್ರೈ ಮಾಡ್ಕೊಬೇಕು. ಮತ್ತು ನಾನು ಆವಾಗಲೇ 1 ಸ್ಪೂನ್ ಹಾಕ್ಕೊಂಡಿದ್ನಲ್ಲ, ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಕಡಿಮೆ ಉರಿಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಸೀದೋಗುತ್ತೆ. ಮತ್ತು ಇವಾಗ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮೊಟೊ ಕೂಡ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಗೊಜ್ಜಾಗುತ್ತಲ್ಲ, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸೋಕ್ಕೆ ಹೋಗಬೇಡಿ, ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಈ ಬಿರಿಯಾನಿ ಸಂಡೇ ಅಂತ ಬಂದರೆ ನಾನ್ ವೆಜ್ ಅಂತ ಅನ್ಕೋತೀವಲ್ಲ, ಅವಾಗವಾಗ ಬಿರಿಯಾನಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಯಾವಾಗಲೂ ಒಂದೇ ಥರ ಮಾಡೋದ್ರ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ರೆ ಸಖತ್ತಾಗಿರುತ್ತೆ. ಸೊ ಇವಾಗ ಉಳಿದಂತಹ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಎಲ್ಲರೂ ಚೆನ್ನಾಗಿ ನೋಡ್ತಿದ್ದೀರಾ, ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀವು ಪ್ರೋತ್ಸಾಹ ನೀಡಿದ್ರೆ ಖಂಡಿತ ನನಗೂ ಇನ್ನೂ ವೆರೈಟಿಯಾಗಿ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ. ಇವಾಗ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬಿರಿಯಾನಿಗೆ ಆಬ್ವಿಯಸ್ಲಿ ಮೊಸರು ಬೇಕೇ ಬೇಕು. ಸೊ ಯಾವುದು ಸ್ಕಿಪ್ ಮಾಡೋಗಿಲ್ಲ, ಇಲ್ಲಿ ಹಾಕೋದು ನಾನು ಯಾವುದು ನೀವು ಸ್ಕಿಪ್ ಮಾಡಬೇಡಿ. ಎಲ್ಲ ಅದೇ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ದೊಡ್ಡ ಗ್ಲಾಸ್ನಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ. ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಟನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಅಕಸ್ಮಾತ್ ನೀವು ಅರ್ಧ kg ಮಾಡೋಂಗಿದ್ರೆ ಅರ್ಧ kg ಮಟನ್ನೇ ತೊಗೊಳ್ಳಿ. ಇವಾಗ ಬಿರಿಯಾನಿ ಮಸಾಲ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೌಡ್ರು ಥರ, ಇವಾಗ ಚಿಲ್ಲಿ ಪೌಡ್ರೆಲ್ಲ ಇರುತ್ತಲ್ಲ, ಸೊ ಆ ರೀತಿ ಪೌಡ್ರ್ ಮಾಡ್ಕೊಬನ್ನಿ. ನಂದು ಪೌಡ್ರ್ ಆಗಲಿಲ್ಲ, ಬಿಕಾಸ್ ನಾನು ಮಾಡಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. ಸೊ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಬಿರಿಯಾನಿ ಕತೆ ಆಯಿತು ಅಂದ್ಬಿಟ್ಟು ನಾನು ಆ ಪೌಡ್ರು ಹಾಗೆ ಹಾಕ್ಕೊಂಡೆ. ನೀವು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಆದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ರುಬ್ಬಿಡ್ತೀವೋ ನಾವು ಅಷ್ಟೂ ಬಿರಿಯಾನಿಗೆ ಹಾಕ್ಕೊತೀವಿ. ಸೊ ಒಂದು 2 ರಿಂದ 2.5 ಟೇಬಲ್ ಸ್ಪೂನ್ ಬರುತ್ತೆ ಅಷ್ಟೇ. ಸೊ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. ನಂದು ಈ ಥರ ಪೌಡ್ರ್ ಆಗಿಬಿಡ್ತು, ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಇಷ್ಟೇ ಪೌಡ್ರ್ ಆಗಿದ್ದು. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ಚಿಲ್ಲಿ ಪೌಡ್ರು, ಇವಾಗ ಅರಿಶಿನ ಪೌಡ್ರ್ ಅದೆಲ್ಲ ಬರುತ್ತಲ್ಲ, ಆ ಥರ ಚೆನ್ನಾಗಿ ಮಾಡಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಟನ್ನಲ್ಲಿ ಇನ್ನೂ ವೆರೈಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಮಟನ್ ಸೂಪ್ ಹಾಕಿದ್ದೀನಿ. ಮತ್ತು
ಮಟನ್ ಗ್ರೇವಿ ಹಾಕಿದ್ದೀನಿ. ಹೋಗಿ ಒಂದು ಸಲ ಈ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ ಮತ್ತು ಟ್ರೈ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಚೆನ್ನಾಗಿತ್ತು ಅಂದರೂ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಆವಾಗ ತಾನೇ ನಾವೇನಾರು ತಪ್ಪು ಮಾಡಿದರೆ ಗೊತ್ತಾಗೋದು, ಹೇಗಿದೆ, ಹೇಗೆ ಬಂದಿದೆ, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಗೊತ್ತಾಗೋದು. ಸೊ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಆಲ್ರೆಡಿ ಮಟನ್ ಬೆಂದಾಗಿದೆ. ಆ ನೀರನ್ನು ಕೂಡ ನಾವಿಲ್ಲಿ ಕೌಂಟಿಗೆ ತೊಗೋತೀವಿ. ಅಂದರೆ ಇವಾಗ ಆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊತೀವಿ. ಇವಾಗ ನಾವು 1 ಗ್ಲಾಸ್ಗೆ 1.5 ಗ್ಲಾಸ್ ನೀರು ಹಾಕ್ತೀವಲ್ವ. ಸೊ ಇವಾಗ ನಾವು ಮಟನ್ ಬೇಯಿಸಿರೋ ಅಂತಹ ಮಟನ್ ನೀರನ್ನು ಈ ನೀರಿಗೆ ಮಿಕ್ಸ್ ಮಾಡ್ಕೊತೀವಿ. ನೋಡಿ ಇವಾಗ ಮಟನ್ನು ಈ ರೀತಿ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಅಕಸ್ಮಾತ್ ಏನಾದ್ರು ರುಚಿಗೆ ಬೇಕಂತ ಅಂದರೆ ಹಾಕ್ಕೊಬೇಕಷ್ಟೆ. ಮಟನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನೂ ಇಲ್ಲ, ಬಿರಿಯಾನಿ ನೋಡೋದಕ್ಕೆ ಲಾಂಗ್ ಪ್ರೋಸೆಸ್ ಅನಿಸುತ್ತೆ, ಬಟ್ ನಾವು ಮನಸ್ಸಿಟ್ಟು ಶ್ರದ್ಧೆಯಿಂದ ಏನೇ ಕೆಲಸ ಮಾಡಿದ್ರೂ ಅದು ಖಂಡಿತ ಬೇಗ ಆಗುತ್ತೆ. ನೋಡಿ ಇವಾಗ ನಾನು ಇದು ಅಳತೆ ಚೊಂಬಲ್ಲಿ 1 ಚೊಂಬಷ್ಟು ಅದು ಮಟನ್ ಬೇಯಿಸಿರೋ ನೀರೇ 1 ಚೊಂಬು ಸಿಕ್ತು ನನಗೆ. ಸೊ ಆ ಒಂದು ಮಟನ್ ಬೇಯಿಸಿರೋ ನೀರನ್ನೇ 1 ಚೊಂಬು ಹಾಕ್ಕೊಂಡೆ, ಮತ್ತು ಇನ್ನೊಂದು ಅರ್ಧ ಚೊಂಬು ನೀರು ಮಾತ್ರ ಸಪ್ರೇಟಾಗಿ ತೊಗೊಂಡು ಹಾಕ್ಕೊಂಡೆ. ಮತ್ತು ಬಾಸ್ಮತಿ ಅಕ್ಕಿ ಮೊದಲೇ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನೀರೆಲ್ಲ ಅಕಸ್ಮಾತ್ ನೀವು ಮಾಡೋದು ತುಂಬ ಲೇಟ್ ಆಗುತ್ತೆ ಅಂದರೆ ಜಸ್ಟ್ 20 ನಿಮಿಷ ಅಷ್ಟೇ ಅದು ನೀರಲ್ಲಿ ಇದಾಗಬೇಕು. ಅಕಸ್ಮಾತ್ ಅದಕ್ಕೆ ಮೇಲೆ ಜಾಸ್ತಿ ನೆನೆಸ್ಬಿಟ್ರಿ ಅಂತ ಅಂದರೆ ನೀರನ್ನೆಲ್ಲ ಚೆಲ್ಬಿಟ್ಟು ಅದನ್ನು ಹಾಗೆ ಬಿಟ್ಬಿಡಿ. ಅಕಸ್ಮಾತ್ ನಿಮಗೆ ಲಾಂಗ್ ಪ್ರೋಸೆಸ್ ಆಯಿತು ಮಾಡೋದಕ್ಕೆ ಅಂತ ಅಂತಾರೆ, ಬಟ್ ಇದೇನೂ ಇಲ್ಲ, ನಿಮಗಂತ ಅಂದರೆ ಬೇಗನೆ ಆಗಿಬಿಡುತ್ತೆ. ಸೊ ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿದ್ರೇ ನಮಗೆ ಎಲ್ಲ ನೀಟಾಗಿ ಅಕ್ಕಿ ಎಲ್ಲ ಅನ್ನ ಎಲ್ಲ ಮಿಕ್ಸ್ ಆಗಿಬಿಟ್ಟು ಬರೋದು. ಸೊ ಪಲಾವ್ ಮಾಡಬೇಕಾದ್ರೆ ಆಗಲಿ, ಬಿರಿಯಾನಿ ಮಾಡಬೇಕಾದ್ರೆ ಆಗಲಿ, ನೀವು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಈ ರೀತಿ ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದರೊಳಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ಏನಾದರೂ ನಿಮಗೆ ಕಮ್ಮಿ ಇತ್ತು ಅಂದ್ಕೊಂಡ್ರೆ ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ, ಮತ್ತು ಇಲ್ಲ ಅಂತ ಅಂದರೆ ಹಸಿಮೆಣ್ಸಿನ್ಕಾಯನ್ನೇ ಕುಯ್ದುಬಿಟ್ಟು ಅದ್ರೊಳಗೆ ಹಾಕ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ಖಾರ ಕರೆಕ್ಟಾಗಿತ್ತು ಅಂತ ಅಂದರೆ ಸೊ ನೋ ಪ್ರಾಬ್ಲಮ್, ಉಪ್ಪು ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಮತ್ತು ಇಲ್ಲೊಂದು ಅರ್ಧ ನಿಂಬೆಹಣ್ಣ ಇದರ ಜೊತೆ ಇದ್ದೀನಿ. ಈ ಬಿರಿಯಾನಿಗೆ ಮೇನೇ ಮಟನ್ನು, ನಿಂಬೆಹಣ್ಣು, ಮೊಸರು, ಸೊ ಬಿರಿಯಾನಿ ಮಸಾಲೆ ಇದೆಲ್ಲ ಇದ್ಬಿಟ್ರೆ ಮಟನ್ ಅಂತೂ ಸೂಪರ್ ಟೇಸ್ಟಿಯಾಗುತ್ತೆ. ನನಗಂತೂ ನಾನು ಮಾಡಿದ್ದು ಈ ಮಟನ್ನು ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಚಿಕನ್ದು ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಬಟ್ ಮಟನ್ ಬಿರಿಯಾನಿ ನಿಮ್ಮ ಜೊತೆ ನಾನು ಇವಾಗ ಟ್ರೈ ಮಾಡ್ತಾ ಇರೋದು. ಸೊ ಇವಾಗ ಚೆನ್ನಾಗಿ ಕುದ್ದು ಬಂತು. ಇದನ್ನು ನಾನು 1 ವಿಷಲ್ ಕೂಗಿಸ್ಕೊತೀನಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಕೂಗಿಸ್ಕೊಳ್ಳಿ. ಸೊ ಈ ರೀತಿ ಆಗಿದೆ ನೋಡಿ, ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ ಈ ರೀತಿ ಬಂದಿದೆ. ನಾನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿರೋದ್ರಿಂದ ಸ್ವಲ್ಪ ಇದಾಗಿದೆ. ಹಾಗೆ ಒಂದು ಸ್ವಲ್ಪ ಹಬೆಲೆ ಇಟ್ಬಿಟ್ರೆ ಚೆನ್ನಾಗಿ ಅದು ನೀಟಾಗಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ನೋಡಿ ಈ ಥರ ಉದುರಾಗಿದೆ. ನಾನು ಇನ್ನೊಂದು ಸ್ವಲ್ಪ ನಿಮಗೆ ತೋರಿಸ್ಬೇಕಂತ ಬೇಗನೆ ಇಟ್ಬಿಟ್ಟೆ, ಇಲ್ಲ ಇನ್ನೊಂದು ಸ್ವಲ್ಪ ಹಾಕಿ ನೀಟಾಗಿಟ್ಟಾಗ ಚೆನ್ನಾಗಿ ಬಂದಿತ್ತು. ಸೊ ಈ ರೀತಿಯಾಗಿದೆ, ತುಂಬಾ ರುಚಿಯಾಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.